आप देख रहे हैं 7 न्यूज। मैं आपके साथ मोहम्मद सलमान जुनैदी। ಮಾತೆತ್ತಿರಿ ಏನ್ರಿ ಮಾತು? ಒಂದು ಧರ್ಮದ ಬಗ್ಗೆ ಗೌರವ ಇಲ್ಲ. 12ನೇ ಶತಮಾನದ ಅಣ್ಣ ಬಸವಣ್ಣನವರು ಅವರು ಅಂತಿಮ ಕಾಲದಲ್ಲಿ ಇವತ್ತು ಎಲ್ಲ ಧರ್ಮೀಯರನ್ನ ಸಮಾನತೆಯನ್ನು ಕೊಟ್ಟು ಇವತ್ತು ಎಲ್ಲರಿಗೂ ನ್ಯಾಯವನ್ನು ದೊರಕಿಸಿ ಇವತ್ತು ಎಲ್ಲ ಧರ್ಮವನ್ನ ಸಹಿಷ್ಣುತೆಯನ್ನು ಹೊಂದ್ಕೋಬೇಕು ಅಂತೇಳಿ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಹೇಳಿದರು. ಅದೇ 1400 ವರ್ಷಗಳ ಹಿಂದೆ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಹೇಳಿದರು. ಇವತ್ತು ಅದನ್ನ ಮರೆತು ಧರ್ಮದ ಬಗ್ಗೆ ಗೌರವ ಇಲ್ಲ, ಯಾವ ಧರ್ಮದ ಬಗ್ಗೆನೂ ನಿಷ್ಠೆ ಇಲ್ಲ. ತನಗೇನು ಬಾಯಿಗೆ ಬರುತ್ತೆ ಅದನ್ನು ಬೊಗಳ್ಬಿಡೋದು. ಎಷ್ಟು ದಿವಸ ಬೊಗಳ್ತೀಯಪ್ಪ? 2 ದಿವಸ ಬೊಗಳ್ತೀಯ ಗೊಡ್ಡೆಮ್ಮೆ. ನಿಂದು ಟೈಮ್ ಬಂದೈತಿ. ಇಷ್ಟೊಂದು ಜನಸಾಗರ ಇವತ್ತು ಬಿಸಿಲನ್ನದೆ ಇವತ್ತು ಆ ಪವಿತ್ರವಾದ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಇವತ್ತು ಇಟ್ಟಿರುವಂತಹ ನಿಷ್ಠೆ, ಪ್ರೀತಿ, ಬದ್ಧತೆ ಇವತ್ತು ನಿನ್ನ ಅಂತಿಮ ಕಾಲ ಬಂದಿದೆ ಬಸವನಗೌಡ. ನಿನ್ನ ಅಂತಿಮ ಕಾಲ ಬಂದಿದೆ. ಇವನು ಹೇಳ್ತಾನ ಕಾಂಗ್ರೆಸ್ ಪಕ್ಷ ಅವ್ರ ಆಫೀಸ್ ಮುಂದೆ ನಾ ಸತ್ರ ಅವ್ರ ಹೆಣ ನನ್ನ ಆಫೀಸ್ ಮುಂದೆ ಒಯ್ಬೇಡ್ರಿ ಅಂತ ಹೇಳ್ತಾನೆ. ಇವ ಇಲ್ಲೇನು ಬಿಟ್ಟಿ ಬಿದ್ದತಾನೆ ಕಾಂಗ್ರೆಸ್ ಪಕ್ಷ ನಿನಗೆ? ನಿನ್ಯಾವನು ಮಗ ಬಾ ಅಂದವ ನಮ್ಮ ಪಾರ್ಟಿಗೆ. JDS ಇದ್ದಾಗ ಹಿಂದೆ ಇದೇ ಜನಾಂಗ ಕಡೆ ಓಟ್ ಹಾಕಿಸ್ಕೊಂಡು ಹಜರತ್ ಟಿಪ್ಪು ಸುಲ್ತಾನ್ ಅವರು ವೇಷ ಹಾಕೊಂಡು ಕಡಗ ಹಿಡಿದಿಲ್ಲ ಮಗನ ನೀನ. ಹಜರತ್ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಮಾತಾಡ್ತಿ? ಏನ್ ಗೊತ್ತೈತಿ ನಿನಗೆ ಹಜರತ್ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ? ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಗೊತ್ತಿಲ್ಲ, ಬಸವಣ್ಣವ್ರ ಬಗ್ಗೆ ಗೊತ್ತಿಲ್ಲ, ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಗೊತ್ತಿಲ್ಲ. ಯಾವ ದೇಶದಾಗ ಹುಟ್ಟಿಯಪ್ಪ ನೀನು? ಇವ ಹೇಳಿದಂತ ಕಾಂಗ್ರೆಸ್ ಆಫೀಸ್ ಮುಂದೆ ಇವನು ಹೆಂಗಾಸದ ತಗೊಂಡು ಹೋಗ್ಬೇಡ ಅಂತ ಹೇಳ್ತಾನ. ನಾನು ಹೇಳ್ತೀನಿ ಇವ ಸತ್ರ ನಮ್ಮ ಕರ್ನಾಟಕದಾಗ ಇವನು ಮುಚ್ಚಾಕ್ ಬಿಡೋದು ಬೇಡ ಅನ್ನೋ ಮಾತಾಡ ಹೇಳ್ತೀನಿ. ಇವನು ಇಲ್ಲೇ ಮುಚ್ಚಬಾರ್ದು, ನಮ್ಮ ಕರ್ನಾಟಕದಾಗ ಮುಚ್ಚೋದ ಅಯೋಗ್ಯವ. ಸರ್ವ ಜನಾಂಗದ ಶಾಂತಿಯ ತೋಟ ಇದು ಕರ್ನಾಟಕ. ಎಲ್ಲ ಜಾತಿ ಧರ್ಮದವರು ನಾವು ಒಂದಾಗಿ ನಡೆಯುವಂತ ಒಂದು ಪದ್ಧತಿಯಲ್ಲಿ ಹುಟ್ಟಿ ಜನಿಸಿದಂತವ್ರಪ್ಪ. ನಿನ್ನಂಗ ಗೋಳ ಹಿಂದುತ್ವ, ಮಾತೆತ್ತರಿ ಹಿಂದುತ್ವ ಎಲ್ಲಿದಪ್ಪ? ಮುಸ ನೀನು ಅಲ್ಲೇ ಹುಟ್ಟಿಬಿಟ್ಟಿ ಅದ್ರ ಮುಸಾಕ ಹಿಂದುತ್ವ. ಅದಕ್ಕೆ ನಿನಗೆ ಒಂದು ಹೊರಗೆ ಹಾಕ್ಯಾರ. ಇನ್ನೂ ನಾಚಿಕೆ ಇಲ್ಲ ನಿನಗ? ಮತ್ತೆ ಒಂದು ಹಿಂದುತ್ವ ಇನ್ನು ಕಟ್ತಾರಂತೀವ, ಬದ್ನಿಕಾಯಿ ಕಟ್ಟ ನಿಂದ್ರು ಗಣಮಗನ ನೋಡ್ತೀನಿ. ನೀನು ಯಾವ ಪಾರ್ಟಿ ಇದ್ರೆ ಗೆದ್ದಿಯಲ್ಲ ಅವ್ರು ಹೊರಗೆ ಹಾಕ್ಯಾರಲ್ಲಪ್ಪ. ರಾಜೀನಾಮೆ ಕೊಡು. ಇವಾಗ ರಾಜೀನಾಮೆ ಕೊಡ್ಸಲ್ಲ, ಅಪಾಲಜಿ ಕೇಳೋದು, ಕ್ಷಮೆ ಕೇಳಂತ ಹೇಳೋದು ನಾವು ಅಂತ ಗಂಡುಗಳಲ್ಲ. ನೀನು ತಾಕತ್ತು ದಮ್ಮು ಇದ್ರೆ ರಾಜೀನಾಮೆ ಕೊಟ್ಟು ಇಲೆಕ್ಷನ್ ಬರೋ ಗಣಮಗನ ತೋರಿಸ್ತೀವಿ ನಾವು. ನಮ್ಮ ಹಮೀದ್ ಮುಷರಫ್ ಸಾಹೇಬ್ರಿಗೆ ಗೆಲ್ಲಿಸ್ಕೊಂಡ್ ಬರಲಿಲ್ಲ ಅಂದ್ರ ನಾವು ನಮ್ಮ ಅಪ್ಪಗ ಹುಟ್ಟಿಲ್ಲ. ನಾವು ನಮ್ಮ ಅಪ್ಪಗ ಹುಟ್ಟಿಲ್ಲ. 1,20,000 ಮುಸ್ಲಿಮರದರಂತ ಇವಾಗ ಗೆದ್ದು ಬರ್ತಾರೆ. ನೀನು ಏನೇನು ವೋಟಿಂಗ್ ಮಾಡಿಸಿ ಗೆದ್ದು ಬಂದಿ ಅಂತ ನನಗೆ ಗೊತ್ತೈತಿ. ಪಾಪ ಪವಿತ್ರವಾದ ಬಿಜಾಪುರ ನಗರವನ್ನ ಶಾಂತಿಯುತವಾಗಿ ಇಟ್ಟಂತವರು ಪುಣ್ಯಾತ್ಮರು ಆ ನಮ್ಮ ಪೂಜ್ಯರಾದಂತ ಸಿದ್ದೇಶ್ವರ ಸ್ವಾಮಿಗಳು. ಪಾಪ ಎಲ್ಲರಿಗೂ ನ್ಯಾಯವನ್ನು ಕೊಟ್ಟಂತು. ಇವತ್ತು ಸಿದ್ದೇಶ್ವರಿ ಅದೊಂದು ಬ್ಯಾಂಕ್ ಮಾಡಿಕೊಂಡು ಅದ್ರ ರೊಕ್ಕ ಹೊಡೆದು ಎಲ್ಲ ರೊಕ್ಕ ಹೊಡೆದ ಮಂದಿ ಮ್ಯಾಗ ದರ್ಬಾರ ದಬ್ಬಾಳಿಕೆ.
ಎಷ್ಟು ದಿವಸ ಮಾಡ್ತೀಯಪ್ಪ? ಈಗ ಒಂದೇ ಕೇಳೋಣ, ಏನು ಬೇಡ. ಈಗ ನೀನು ಪಾರ್ಟಿ ಹತ್ರ ಹೊರಗೆ ಹಾಕ್ಯಾರ. ನೀನು ತಾಕತ್ತು ದಮ್ಮು ಅಂತೀಯಲ್ಲ, ನೀನು ತಾಕತ್ತು ದಮ್ ಇದ್ರ ರಾಜೀನಾಮೆ ಕೊಟ್ಟು ಇಲೆಕ್ಷನ್ಗೆ ಬಾ ಗಣ ಮಗನ. ನಾವು ತೋರಿಸ್ತಿಲ್ಲ ಅಂದ್ರೆ ನಮ್ಮ ಅಪ್ಪ ಹೊಟ್ಟಿಲ್ಲ, ತೋರಿಸ್ತೀವಿ. ನೀನು ಕೊಟ್ಟು ಹೊಟ್ಟಿ ಮಾಡ್ಕೊಂಡು ಏನೇನು ಮಾಡಿ ಗೊತ್ತದ ನಮಗೆ. ಅದಕ್ಕೆ ಈ ಸರಿ ನಮ್ಮ ಪಾರ್ಟಿಯವ್ರಿಗೆ ವಿನಂತಿ ಮಾಡ್ಕೊಂಡಿದ್ದ, ಇವತ್ತೇನಾದರೂ ನನಗೆಲ್ಲಾದ್ರೂ ಒಂದು ಕಡೆ ಅವಕಾಶ ಕೊಡೋದಾದ್ರೆ ಬಿಜಾಪುರ ಅಂದ್ರೆ ನಮ್ಮ ಅಕ್ಕಂಡ ಜಿಲ್ಲೆ. ನಾನು ಬಿಜಾಪುರ ಜಿಲ್ಲೆದ, ನಮ್ಮ ಅಪ್ಪನು ಇಲ್ಲೇ ಉಸ್ತುವಾರಿ ಮಂತ್ರಿ ಆಗಿದೆ. ನಮಗೇನು ಬಾಗಲಕೋಟೆ ಬಿಜಾಪುರ ಹೊಸದಲ್ಲ, ನಾವು ಅಕ್ಕಂಡ ಬಿಜಾಪುರ ಜಿಲ್ಲೆದವ್ರ. ನನಗೇನು ನಮ್ಮ ಪಾರ್ಟಿಯವ್ರ ಕೈ ಮುಗಿದು ವಿನಂತಿ ಮಾಡ್ಕೋತೀನಿ, ಈ ಇಲೆಕ್ಷನ್ ಮುಗಿಯೋವರೆಗೂ ನನ್ನ ಬಿಜಾಪುರದಾಗ ಬಿಡ್ರಿ. ಇವ್ರ ತಾಕತ್ತ ಐದೆಲ್ಲ ತೋರ್ಸಾನೆ. ಇವ್ರ ಸುಮ್ಮನೆ ಮಾತಾಡೋದು, ಒಂದು ಧರ್ಮವನ್ನು ತಗೊಳ್ಳೋದು. ಇವತ್ತು ಧರ್ಮ ಏನೇ ಇಲ್ಲ ಇವ್ರದ್ದು ಮಾತಾಡಕ್ಕೆ. ಇವ್ರಿಗೆ ಧರ್ಮನೇ ಇಲ್ಲ. ಸ್ವಂತದ ಲಿಂಗಾಯತ ಧರ್ಮದೊಳಗೆ ಹುಟ್ಟಿ ಲಿಂಗಾಯತ ಧರ್ಮದ ಗುರುಗಳನ್ನ ಇವತ್ತು ಬೈತಾರೆ. ಇವನಿಗೆ ನಾವಂತರೂ ಇವನು ಮನಸಾರೆ ನಾವು ಕಿತ್ತಾಕ್ಬಿಟ್ಟು ಇವನ್ನ ನಮ್ಮ ಧರ್ಮದಿದ್ರೆ ಇವನಿಗೆ ಅಯೋಗ್ಯ. ಇವ ಯಾವ ಧರ್ಮದಾಗ ಇರೋಕ್ಕಿಲ್ಲ, ಆಯ್ಕಿಲ್ಲ. ಅದಕ್ಕೆ ಬಂಧುಗಳೇ, ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ತಾವು ಸೇರಿ ಇವತ್ತೇನು ನ್ಯಾಯ ಕೇಳಬೇಕು. ಇದು ಭಾರತೀಯರ ಹಕ್ಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಆ ಪವಿತ್ರವಾದ ಸಂವಿಧಾನದ ಅಡಿಯಲ್ಲಿ ನಡೆಯುವಂತ ಭಾರತೀಯರು ನಾವು, ಭಾರತೀಯ ಪ್ರಜೆಗಳು ನಾವು. ಇವತ್ತು ಸುಮ್ಮನೆ ಅಲ್ಲೆಲ್ಲೋ ದಾಳಿ ಆಯ್ತು ಕಾಶ್ಮೀರದಲ್ಲಿ. ಇವತ್ತು ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ ಹೊಡ್ಕೊತಾರೆ. ಯುದ್ಧ ಮಾಡಬಾರ್ದಂದ್ರು ಪಾಕಿಸ್ತಾನ ವಿರುದ್ಧ ಮುಖ್ಯಮಂತ್ರಿಗಳು ಅಂತೇಳಿ. ಯುದ್ಧ ಮಾಡಬೇಡ ಅಂತೇಳಿ ಇಲ್ಲ. ಭಾರತೀಯರ ತತ್ವ ಸಿದ್ಧಾಂತ ಏನು? ಮಹಾತ್ಮ ಗಾಂಧೀಜಿಯವರು, ಮೌಲಾನಾ ಆಜಾದ್ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಇವತ್ತು ತ್ಯಾಗ ಮತ್ತು ಬಲಿದಾನ ಶಾಂತಿಯಿಂದ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಅದರಲ್ಲಿ ಎಲ್ಲ ಜನಾಂಗದವರು ಹುತಾತ್ಮರಾದರು, ಶಹೀದಾದರು, ಜೀವವನ್ನು ಕೊಟ್ಟರು, ತ್ಯಾಗ ಕೊಟ್ಟರು. ಇವತ್ತು ಅಂತ ಒಂದು ದೇಶದಲ್ಲಿ ಜನಿಸಿದಂಥ ನಾವೆಲ್ಲ ಒಂದೇ ತಂದೆ ತಾಯಿ ಮಕ್ಕಳಾಗಿ ನಡೆದು ತೋರಿಸ್ತೀವಿ ಅನ್ನೊಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು ಸಹನೆ, ಸಮಾಧಾನ, ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳೋದಕ್ಕೆ ಬಹಳ ಹಾದಿ ಅದಾವ. ಅದನ್ನು ಬಿಟ್ಟು ಯುದ್ಧ ಅಂತ ಯಾವ ಮಂದಿ ಇಲ್ಲಾರ್ದು 4 ಗುಡಿಸ್ಲಾ ಸುಟ್ಟುಬಿಟ್ಟು 1971ರಾಗ ಶ್ರೀಮತಿ ಇಂದಿರಾ ಗಾಂಧಿ ಅವರು ವಾಜಪೇಯಿ ಅವರು ಹೇಳಿದ್ರು, ಅವರಿಗೆ ದುರ್ಗೆ, ಈ ದೇಶದ ದುರ್ಗಿ ಅಂತ ಹೇಳಿ ಹೆಸರು ಕೊಟ್ಟರು ವಾಜಪೇಯಿ, ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅವತ್ತೇ ಇದೇ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಿ 93,000 ಜನರನ್ನ ಇವತ್ತು ಬಂದಿ ಮಾಡಿ ಲಾಹೋರ್ದಲ್ಲಿ ಯುದ್ಧ ನಡೆದಿದ್ದು ಮರ್ತ್ವ. ಈ ದೇಶಕ್ಕಾಗಿ ಯುದ್ಧ ನಡೀತು. ಇವತ್ತು 2 ಹೋಳು ಮಾಡಿದಂತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇವತ್ತು ನಾಟಕ ಆಡ್ತಾರೆ. ಇವ ಮೋದಿ ಯಾವ ಮಂದಿ ಇಲ್ಲಾರ್ದು ಗುಡಿಸ್ಲಾ ಬಿಟ್ಟು ಗುಡಿಸ್ ಅಂತ ಆ ಟಿವಿ ಅವರು ಹೊಯ್ಕೊಳಕ್ ಕುಂತ್ಬಿಟ್ರು. ಗುಡಿಸ್ ಎಷ್ಟು ಮಂದಿಗೆ ಚಾಯ್ ಹೊಡೆದ್ರಪ್ಪ? ಎಷ್ಟು ಮಂದಿಗೆ ಇವತ್ತು ನ್ಯಾಯ ಕೊಟ್ರಿ? ಪಾಪ 27 ಜನ ಕುಟುಂಬ ಇವತ್ತು ಅಲ್ಲಿ ಸೆಕ್ಯೂರಿಟಿ ಇಲ್ಲ. ನಿಮಗೆ ಗೊತ್ತೈತಿ 2019 ಪೂರ್ವದಲ್ಲಿ ಏನು 350 kg RDX ಇವತ್ತು ನಮ್ಮ ದೇಶದ ಒಳಗೆ ಬಂದು ಅಷ್ಟೊಂದು ಯೋಧರು ಸತ್ರಲ್ಲ. ಪುಲ್ವಾಮಾ ದಾಳಿ ಆಯ್ತಲ್ಲ, ಅದನ್ನು ಬಿಟ್ರ ಅಲ್ಲಿ ಅದ್ರ ದಿನ ತನಿಖೆನೇ ಇಲ್ಲ. ಅದು ಏನಾಯ್ತು, ಯಾಕೆ ಸತ್ರು, ಹೆಂಗೆ ಬಂತು RDX ನಮ್ಮ ದೇಶದಲ್ಲಿ 350 kg ಅನ್ನೋದು ಇದು ಯಾರಿಗೂ ಗೊತ್ತಿಲ್ಲ. ಇವತ್ತು ಸುಮ್ಮನೆ ಮುಖ್ಯಮಂತ್ರಿಗೆ ಹೇಳಿದ ತಕ್ಷಣ ಅವ್ರಿಗೆ ಏನನ್ನೋದು ಅವ್ರಿಗೆ ಹೆಸರಿಟ್ಟರು, ಒಂದು ಪಾಕಿಸ್ತಾನ ಏಜೆಂಟ್ ಅಂತ ಹೇಳಿ. ಇವನೇ ಅಂದಾನ ಪಾಕಿಸ್ತಾನ ಏಜೆಂಟ್. ನೀ ಯಾ ಏಜೆಂಟು? ನೀ ಯಾ ಏಜೆಂಟ್? ಚಕ್ಕ ಏಜೆಂಟ? ಯಾವ ಏಜೆಂಟ್ ನೀನು? ಓಬಿ ಅದು ಆಗೈತೆ. ಅದಕ್ಕೆ ಮುಂದುವರೆದು ಏನಿಟ್ಟಿದ್ದೆ ಅಂದ್ರೆ ಗೊಡ್ಡೆಮ್ಮಿ ಅಂದ್ರೆ ಹಾಲು ಹೆಣ್ಣಾಗಿಲ್ಲ, ಅದು ಕೊಬ್ಬು ಆಗೋದು.
ಅದಕ್ಕೆ ಗೊಡ್ಡೆಮ್ಮೆ ಅಂತ. ಅದಕ್ಕೆ ಬಂಧುಗಳೇ, ತಾವು ದಿದಿಗೆಡೋದು ಬೇಡ, ನಾವು ನಮ್ಮ ಮನಸ್ಸನ್ನು ಹೊಡ್ಕೊಂಡು ನಡೆಯೋರು ಬೇಡ. ನಾವು ಭಾರತೀಯರು ಸಹನ ಉಳ್ಳವರ ಶಕ್ತಿ. ನಾವು ಶಾಂತಿ, ಸಮಾಧಾನ, ತ್ಯಾಗ, ಬಲಿದಾನ ನಮ್ಮ ರಕ್ತದಲ್ಲೇ ಐತಿ. ಆ ರಕ್ತದಲ್ಲಿ ಇರುವಂತಹ ತ್ಯಾಗ ಬಲಿದಾನವನ್ನ ನಾವೆಲ್ಲರೂ ಒಗ್ಗಟ್ಟಾಗಿ ದೇಶವನ್ನು ಕಟ್ಟೋಣ. ಯಾವ ಪಾಕಿಸ್ತಾನ ಬರಲಿ, ಬೇಕಾದ ದೇಶ ಬರಲಿ, ಆ ಯುದ್ಧ ಮಾಡುವಂತ ಶಕ್ತಿ ಭಾರತೀಯರಲ್ಲಿ ಐತಿ. ಅದು ಸಂದರ್ಭ ಬಂದಾಗ ನಾವು ತೋರಿಸುವಂತವ್ರು ಆಗೋಣ. ಅದು ಬಿಟ್ಟು ಈ ಉಚ್ಚನಾಯಿಗಳು, ಈ ನಾಯಿಗಳು ಬಗಳೋದಕ್ಕೆ ನಾವೆಲ್ಲ ಗೌರವ ಕೊಡೋದು ಬೇಡ. ಇವತ್ತೇನು ತಾವು ಇಷ್ಟೊಂದು ಮನಸ್ಸಿನೊಂದು ಇವತ್ತು ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಇವತ್ತು ಮಾತಾಡಿದಂಥವ್ರಿಗೆ ಉತ್ತರ ಕೊಡುವಂತ ಸಂದರ್ಭ ನಮಗೆ ಬಂದಿದೆ. ಆ ಉತ್ತರವನ್ನ ಕಡ್ಗ ಹಿಡ್ಕೊಂಡಲ್ಲ, ಓಟ್ ಮುಖಾಂತರ ತೋರ್ಸಾರ. ಓಟ್ ಮುಖಾಂತರ ಅದಕ್ಕೆ ರೆಡಿ ಆಗ್ರಿ. ಬರುತ್ತೆ, ಏನೇ ಈಗ ಬರಲ್ಲ ಅಂದ್ರೆ ಇನ್ನ 2 ವರ್ಷಕ್ಕೆ ಬರುತ್ತೆ, 28ಕ್ಕೆ. ಅವಾಗ ಮತ್ತೆ ನಾವು ಬಂದೇ ಬರ್ತೀವಿ ಅನ್ನೋದನ್ನ ನಾವು ತೋರ್ಸೋಣ. ಇದೇ ಬಿಜಾಪುರ ನಗರದಲ್ಲೇ ನಾವು ಮತ್ತೆ ಬರ್ತೀವಿ, ಬಂದೇ ಬರ್ತೀವಿ. ಅದಕ್ಕೆ ಬಂಧುಗಳೇ, ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಲ್ಲ. ತಾವೆಲ್ಲ ಬಿಸಿಲಾಗ ನಿಂತೀರಿ ಪಾಪ. ಯಾಕಂದ್ರೆ ಇಷ್ಟೊತ್ತು ತಾವು ಕಾಯ್ದು ನನ್ನನ್ನ ಹಮೀದ್ ಮುಷರಫ್ ಸಾಹೇಬರು ಸ್ವತಃ ಬಂದು ನಮ್ಮನ್ನೆಲ್ಲ ಬರಮಾಡ್ಕೊಂಡ್ರು. ಬಹುತೇಕ ಬಂಧುಗಳೇ, ನಿಮ್ಮನ್ನ ಹೊಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆ ಹೊಡೆಯುವಂತ ಕೈಗಳಿಗೆ, ಹೊಡೆಯುವಂತ ಮನಸ್ಸುಗಳಿಗೆ ಆ ಭಗವಂತ ಖಂಡಿತವಾಗಿ ಶಿಕ್ಷೆ ಕೊಡ್ತಾನೆ ಅನ್ನೋದು ನನಗೆ ವಿಶ್ವಾಸ ಇದೆ. ಆ ಭಗವಂತನ ಮೇಲೆ, ಆ ಅಲ್ಲಾಹನ ಮೇಲೆ ನಾವು ದೃಢವಾದ ವಿಶ್ವಾಸ, ನಂಬಿಕೆ ನೀಡೋಣ. ಖಂಡಿತವಾಗಿ ಯಾರೇ ತಪ್ಪು ಮಾಡಿದ್ರು ಕೂಡ ಆ ಶಿಕ್ಷೆ ಸಿಕ್ಕೇ ಸಿಗುತ್ತೆ. ಅದಕ್ಕೆ ನಾವು ಕಾಯ್ದು ನೋಡೋಣ ಅನ್ನೋ ಮಾತನ್ನು ಹೇಳ್ತಾ, ಇವತ್ತೇನು ನಮ್ಮ ಎಲ್ಲ ತನ್ವೀರ್ ಹಾಸ್ಮಿ ಗುರುಗಳ ಆದಿಯಾಗಿ ಎಲ್ಲ ಧರ್ಮ ಗುರುಗಳ ಒಂದು ಪವಿತ್ರವಾದ ವೇದಿಕೆಯಲ್ಲಿ ಇವತ್ತು ಅವರು ಮಾತಾಡಿದ್ದು ತಪ್ಪು. ಆ ತಪ್ಪಿಗೆ ಅವ್ರು ಶಿಕ್ಷೆ ಅನುಭವಿಸ್ತಾರೆ. ಅದಕ್ಕೆ ಸಮಯ ಕಾಯನ ಬಂಧುಗಳೇ, ಸಮಯ ತಕ್ಕ ನಾವು ತೋರ್ಸೋಣ ಅನ್ನೋ ಮಾತನ್ನ ಕೊನೆಯದಾಗಿ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಏನು ನನ್ನನ್ನ ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ ತಾವೆಲ್ಲ ಬರಮಾಡ್ಕೊಂಡು ಇಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟಿದ್ದೀರಿ. ತಮಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸಿ, ನಿಮ್ಮ ಜೊತೆಗೆ ನನ್ನ ಉಸಿರಿರೋವರೆಗೂ ನಾನು ಒಂದು ಮಾತನ್ನು ಇಲ್ಲಿ ಕೊಟ್ಟು ಹೋಗ್ತೀನಿ. ಬಂಧುಗಳೇ, ನೆನಪಿಟ್ಕೊಳ್ರಿ, ನನ್ನ ಉಸಿರಿರೋವರೆಗೂ ನಾನು ಎಲ್ಲ ಧರ್ಮೀಯರ ಜೊತೆಗೆ, ಹಜರತ್ ಮೊಹಮ್ಮದ್ ಪೈಗಂಬರ್ ಅವ್ರ ಜೊತೆಗೆ, ಹಜರತ್ ಟಿಪ್ಪು ಸುಲ್ತಾನ್ ಅವ್ರ ಜೊತೆಗೆ, ಇವತ್ತು ಬಸವಣ್ಣ ಅವ್ರ ಜೊತೆಗೆ, ಎಲ್ಲ ಧರ್ಮೀಯರ ಜೊತೆಗೆ ನಾವು ಒಂದಾಗಿ ನಡೆಯೋಣ ಅನ್ನೋ ಮಾತನ್ನ ಹೇಳಿ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.